ಇನ್ನ ಸದ್ಯಕ್ಕಿನ ಈ ವಸೀಂ ಲೇಔಟ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾವುದು ಈ ವಸೀಂ ಲೇಔಟ್, ಒಮ್ಮೆಲೆ ಹೆಂಗ್ ಬಂತಿದು ಅನ್ನುವಂತಹ ವಿಚಾರ. 2023ರವರೆಗೂ ಮನೆಗಳೇ ಇಲ್ಲದ ಜಾಗ. 2024ರಲ್ಲಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2023ವರೆಗೂ ಮನೆಗಳೇ ಇಲ್ಲದ ಖಾಲಿ ಜಾಗ ಇತ್ತು ಇದು. 2024ರಲ್ಲಿ ಏಕಾಏಕಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ, ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಸ್ಯಾಟಲೈಟ್ ಇಮೇಜ್ ಸಿದ್ಧವಾಗಿದೆ. 2023ರಲ್ಲಿ ಈ ಜಾಗ ಹೇಗಿತ್ತು, 2024ರಿಂದ ಈ ಕ್ಷಣದವರೆಗೂ ಹೇಗಾಗಿದೆ, ಇವೆಲ್ಲವೂ ಕೂಡ ಗೊತ್ತಾಗಿದೆ. ನೋಡಿ, 2023ವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ. 2024ರಲ್ಲಿ ಹೇಗಾಗಿದೆ ಆ ಇಮೇಜಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. 2016, 2017 ಈ ಎಲ್ಲಾ ಟೈಮ್ನಲ್ಲಿ ಈ ಜಾಗ ಹೇಗಿತ್ತು ಅನ್ನೋದನ್ನ ನೀವು ಸ್ಯಾಟಲೈಟ್ ಇಮೇಜಸ್ಗಳ ಮೂಲಕ ಗಮನಿಸ್ತಾ ಇದ್ದೀರಿ. 2023ವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ ಇದೆ. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ ಮಾಡುವಂತ ಕೆಲಸ ಆಗಿದೆ. ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಈಗ ಈ ಸ್ಯಾಟಲೈಟ್ ಇಮೇಜಸ್ಗಳು ಸಿದ್ಧವಾಗಿದೆ. 2016ರಲ್ಲಿ ಹೇಗಿತ್ತು, 2017ರಲ್ಲಿ ಹೇಗಿತ್ತು, 2018ರಲ್ಲಿ ಹೇಗಿತ್ತು, ಪ್ರತಿ ವರ್ಷದ ಫೋಟೋಸ್ ಅನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 2018, 2019 ನೋಡಿ, ಇಲ್ಲಿ ಎಲ್ಲಾ ಕಡೆ ಯಾವ ರೀತಿ ಜಾಗ ಖಾಲಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಇನ್ನ ಸದ್ಯಕ್ಕಿನ ಈ ವಸೀಂ ಲೇಔಟ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾವುದು ಈ ವಸೀಂ ಲೇಔಟ್, ಒಮ್ಮೆಲೆ ಹೆಂಗ್ ಬಂತಿದು ಅನ್ನುವಂತಹ ವಿಚಾರ. 2023ರವರೆಗೂ ಮನೆಗಳೇ ಇಲ್ಲದ ಜಾಗ. 2024ರಲ್ಲಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2023ವರೆಗೂ ಮನೆಗಳೇ ಇಲ್ಲದ ಖಾಲಿ ಜಾಗ ಇತ್ತು ಇದು. 2024ರಲ್ಲಿ ಏಕಾಏಕಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ, ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಸ್ಯಾಟಲೈಟ್ ಇಮೇಜ್ ಸಿದ್ಧವಾಗಿದೆ. 2023ರಲ್ಲಿ ಈ ಜಾಗ ಹೇಗಿತ್ತು, 2024ರಿಂದ ಈ ಕ್ಷಣದವರೆಗೂ ಹೇಗಾಗಿದೆ, ಇವೆಲ್ಲವೂ ಕೂಡ ಗೊತ್ತಾಗಿದೆ. ನೋಡಿ, 2023ವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ. 2024ರಲ್ಲಿ ಹೇಗಾಗಿದೆ ಆ ಇಮೇಜಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. 2016, 2017 ಈ ಎಲ್ಲಾ ಟೈಮ್ನಲ್ಲಿ ಈ ಜಾಗ ಹೇಗಿತ್ತು ಅನ್ನೋದನ್ನ ನೀವು ಸ್ಯಾಟಲೈಟ್ ಇಮೇಜಸ್ಗಳ ಮೂಲಕ ಗಮನಿಸ್ತಾ ಇದ್ದೀರಿ. 2023ವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ ಇದೆ. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ ಮಾಡುವಂತ ಕೆಲಸ ಆಗಿದೆ. ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಈಗ ಈ ಸ್ಯಾಟಲೈಟ್ ಇಮೇಜಸ್ಗಳು ಸಿದ್ಧವಾಗಿದೆ. 2016ರಲ್ಲಿ ಹೇಗಿತ್ತು, 2017ರಲ್ಲಿ ಹೇಗಿತ್ತು, 2018ರಲ್ಲಿ ಹೇಗಿತ್ತು, ಪ್ರತಿ ವರ್ಷದ ಫೋಟೋಸ್ ಅನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 2018, 2019 ನೋಡಿ, ಇಲ್ಲಿ ಎಲ್ಲಾ ಕಡೆ ಯಾವ ರೀತಿ ಜಾಗ ಖಾಲಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ.
ಇನ್ನ ಸದ್ಯಕ್ಕಿನ ಈ ವಸೀಂ ಲೇಔಟ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾವುದು ಈ ವಸೀಂ ಲೇಔಟ್, ಒಮ್ಮೆಲೆ ಹೆಂಗ್ ಬಂತಿದ್ದು ಅನ್ನುವಂತಹ ವಿಚಾರ. 2023ರವರೆಗೂ ಮನೆಗಳೇ ಇಲ್ಲದ ಜಾಗ. 2024ರಲ್ಲಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2023ವರೆಗೂ ಮನೆಗಳೇ ಇಲ್ಲದ ಖಾಲಿ ಜಾಗ ಇತ್ತು ಇದು. 2024ರಲ್ಲಿ ಏಕಾಏಕಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ, ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಸ್ಯಾಟಲೈಟ್ ಇಮೇಜ್ ಸಿದ್ಧವಾಗಿದೆ. 2023ರಲ್ಲಿ ಈ ಜಾಗ ಹೇಗಿತ್ತು, 2024ರಿಂದ ಈ ಕ್ಷಣದವರೆಗೂ ಹೇಗಾಗಿದೆ, ಇವೆಲ್ಲವೂ ಕೂಡ ಗೊತ್ತಾಗಿದೆ. ನೋಡಿ, 2023ವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ. 2024ರಲ್ಲಿ ಹೇಗಾಗಿದೆ ಆ ಇಮೇಜಸ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. 2016, 2017 ಈ ಎಲ್ಲಾ ಟೈಮ್ನಲ್ಲಿ ಈ ಜಾಗ ಹೇಗಿತ್ತು ಅನ್ನೋದನ್ನ ನೀವು ಸ್ಯಾಟಲೈಟ್ ಇಮೇಜಸ್ಗಳ ಮೂಲಕ ಗಮನಿಸ್ತಾ ಇದ್ದೀರಿ. 2023ವರೆಗೂ ಮನೆಗಳೇ ಇಲ್ಲದಂತಹ ಖಾಲಿ ಜಾಗ ಇದು. 2024ರಲ್ಲಿ ಬಡಾವಣೆ ರೂಪಿಸಿ ಸೈಟ್ ಮಾರಾಟ ಮಾಡುವಂತ ಕೆಲಸ ಆಗಿದೆ. ಅನಧಿಕೃತ ಬಡಾವಣೆಯ ಸೃಷ್ಟಿಕರ್ತನೇ ಈ ವಸೀಂ. ಜಿಲ್ಲಾಧಿಕಾರಿಗಳಿಂದ ಈಗ ಈ ಸ್ಯಾಟಲೈಟ್ ಇಮೇಜಸ್ಗಳು ಸಿದ್ಧವಾಗಿದೆ. 2016ರಲ್ಲಿ ಹೇಗಿತ್ತು, 2017ರಲ್ಲಿ ಹೇಗಿತ್ತು, 2018ರಲ್ಲಿ ಹೇಗಿತ್ತು, ಪ್ರತಿ ವರ್ಷದ ಫೋಟೋಸ್ ಅನ್ನ ನೀವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. 2018, 2019 ನೋಡಿ, ಇಲ್ಲಿ ಎಲ್ಲಾ ಕಡೆ ಯಾವ ರೀತಿ ಜಾಗ ಖಾಲಿ ಖಾಲಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. ಇನ್ನ ಸದ್ಯಕ್ಕಿನ ಈ ವಸೀಂ ಲೇಔಟ್ ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾವುದು ಈ ವಸೀಂ ಲೇಔಟ್, ಒಮ್ಮೆಲೆ ಹೆಂಗ್ ಬಂತಿದ್ದು ಅನ್ನುವಂತಹ ವಿಚಾರ. 2023ರವರೆಗೂ ಮನೆಗಳೇ ಇಲ್ಲದ ಜಾಗ. 2024ರಲ್ಲಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2023ವರೆಗೂ ಮನೆಗಳೇ ಇಲ್ಲದ ಖಾಲಿ ಜಾಗ ಇತ್ತು ಇದು. 2024ರಲ್ಲಿ ಏಕಾಏಕಿ ಅಸ್ತಿತ್ವಕ್ಕೆ ಬಂತು ಈ ವಸೀಂ ಲೇಔಟ್. 2024